ಧರ್ಮಸ್ಥಳದಿಂದ ಒಂದು 15 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲೇ ಒಂದು ಫಾಲ್ಸ್ ಇದೆ. ಅದು ಯಾರಿಗೂ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸೊ ಎರಮೆಲೆ ಫಾಲ್ಸ್ ಅಂತ ಹೇಳ್ಬಿಟ್ಟು. ಸೊ ಆ ಫಾಲ್ಸ್ಗೆ ಹೋಗೋಣ ಇವಾಗ. ಬನ್ನಿ, ಎರಮೆಲೆ ಫಾಲ್ಸು ಇವಾಗ ತುಂಬ ಟ್ರೆಂಡಿಂಗಲ್ಲಿ ಐತೆ. ಸೊ ನಾವು ಬಂದು ನೋಡ್ಕೊಬರೋಣ. ಎಂಟ್ರಿ ಎರಮೈ ವಾಟರ್ ಫಾಲ್ಸ್ ನೋಡಿ. ಜೀಪ್ಗಳೆಲ್ಲ ಹೋಗ್ಬೋದು, ಇಲ್ಲಾಂದರೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಒಂದೊಂದು ಜೀಪ್ಗೆ 700 or 800 ಕೇಳ್ತಾ ಇದ್ದಾರೆ ಒಂದೊಂದು ಜೀಪ್ಗೆ. ಸೊ ಜೀಪಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಗಾಡಿಯಲ್ಲಿ ಹೋಗ್ಬೋದು. ಒಂದು 2 ಕಿಲೋಮೀಟ್ರ್ ವಾಕಬಲ್ಲಿ ಹೋಗ್ಬೇಕು. ಗಾಡಿಯಲ್ಲಿ ಬಂದರೆ ಫಾಲ್ಸ್ ಹತ್ರಕ್ಕೆ ಹೋಗುತ್ತೆ. ಇಲ್ಲಾಂದರೆ ಜೀಪಿಗೆ ಮಾಡ್ಕೊಂಡು ಹೋಗ್ಬೇಕು. ಜೀಪಿಗೆ ಬಂದು 600-700 ರೂಪಾಯಿ ಹೇಳ್ತಾರೆ ಈ 2 ಕಿಲೋಮೀಟ್ರಿಗೆ ಹೋಗೋಕ್ಕೆ. ಹಿಂಗೆ ಆಫ್ ರೋಡಲ್ಲಿ ಹೋಗ್ಬೇಕು. ಆಫ್ ರೋಡಲ್ಲಿ ಹೋದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತೆ, ವಾಕಿಂಗ್ ಅಲ್ವಾ. ಸೊ ಬನ್ನಿ ಹೋಗೋಣ. ಜೀಪಲ್ಲಿ ಹೋಯ್ತವನೇ, ಗಿಡಗಳೆಲ್ಲ ಮಕ್ಕಳ ಜರ್ಗಪ್ಪ ಇಲ್ಲೇ. ರಯ್ಯ ವಾಕಿಂಗ್ ಮಾಡ್ಬೇಕಾಗಿದ್ದು ಗುರು. ನಮ್ಮ ಹುಡುಗರು ಬೇಡ ಜೀಪಲ್ಲಿ ಕರ್ಕೊಂಡು ಹೋಯ್ತವ್ರೆ. ಧರ್ಮಸ್ಥಳದಿಂದ ಒಂದು 20 ಕಿಲೋಮೀಟ್ರು. ಯಾರಿಗೂ ಜಾಸ್ತಿ ಜನ ಗೊತ್ತೇ ಇಲ್ಲ ಫಾಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಧರ್ಮಸ್ಥಳದಿಂದ ಒಂದು 20 ಕಿಲೋಮೀಟ್ರ್ ಎರಮೇಲಿ ಫಾಲ್ಸ್ ಅಂತ ಹೇಳ್ಬಿಟ್ಟು ಮ್ಯಾಪಲ್ಲಿ ಹಾಕಿದರೆ ಮ್ಯಾಪ್ ತೋರಿಸ್ತಾ ಇದೆ. ಸೊ ಅದರಲ್ಲಿ ಬರ್ಬೋದು. ಯಾರೋ ಟ್ರೆಕ್ ಮಾಡ್ತಾವ್ರೆ, ನಡ್ಕೊಂಡು ಹೋಯ್ತಾವ್ರೆ. ಮಸ್ತು ಒಳ್ಳೆ ಕಾಡಲ್ಲಿ ಹೋದಂಗೆ ಐತೆ ಜೀಪಲ್ಲಿ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಟ್ರೆಕ್ ಮಾಡ್ಕೊಂಡು ಹೋಯ್ತಾವ್ರೆ. ಫುಲ್ ಜಾಲಿ. ನಡ್ಕೊಂಡು ಹೋಗೋಣ ಅಂತಿದ್ರೆ ಗಾಡಿಯಲ್ಲಿ ನಮ್ಮ ಹುಡುಗ ಹಿಂದೆ ನೋಡಲೆ ಫುಲ್ ಜಾಲಿ. ಫಾಲ್ಸ್ ಇನ್ನೇನು ಸ್ವಲ್ಪ ದೂರ ಬಂತು. ಬನ್ನಿ ಹೋಗೋಣ. ಬಿಡಬೇ ಅಣ್ಣ ಜೀಪಲ್ಲಿ ಹೋಯ್ತಾವನೆ ಬೆಂಕಿ. ಯಾಕೋ ಇನ್ನೂ ಬಂದಿಲ್ಲ. ಬರ್ತೈತೆ. ಸ್ವಲ್ಪ ದೂರ ಬರ್ತೈತೆ. ಸ್ವಲ್ಪ ದೂರ ಹೋದ್ರೆ ಬರ್ತೈತೆ ಫಾಲ್ಸು. ಯಾಕೆ ಗುರು ಹೆಂಗಂಗೂ ಕರ್ಕೊಂಡು ಹೋಯ್ತವ್ರೆ. ಅಣ್ಣ ಜೀಪ್ ಇಳಿಸ್ತಿ ಅಣ್ಣ ಕರೆಕ್ಟಾಗಿ. ಅಯ್ಯೋ ನೋಡ್ಗುರು ಜೀಪ್. ಅಯ್ಯೋ ಹಳದಾಗಿ ಇಳಿತೈತೆ ಗುರು. ಓ ಯಾರು ನಡ್ಕೊಂಡು ಹೋಯ್ತಾರೆ ಅಪ್ಪ. ಬಿಡ ಅಲ್ಲೋ ಯಾರೋ ನಡ್ಕೊಂಡು ಹೋಯ್ತಾವ. ನೀವು ನಡ್ಕೊಂಡು ಹೋಗ್ರು ಅಂದ್ರೆ ಜೀಪ್ ಬೇಕು ಅಂದ್ರಲ್ಲೋ. ನೋಡಿ ಎಲ್ಲ ನಡ್ಕೊಂಡು ಹೋಯ್ತಾರೆ ಫುಲ್ ಜಾಲಿಯಾಗಿ. ಫಾಲ್ಸ್ ಪಕ್ಕದ ಮನೆ ನೋಡ್ಗುರು. ಒಳ್ಳೆ ಟೈಮ್. ಅಣ್ಣ ಮನೇಲಿ ಏನಾದ್ರು ಊಟ ಮಾಡಿದ್ರಾ? ಓ ಯಾವ ಇಟ್ಟು ಮಾರ್ಕ್ ಬ್ರಿಡ್ಜ್ ಬೇರೆ ಕಟ್ಬಿಟ್ಟವ್ರು. ಯಾರು ನಡ್ಕೊಂಡು ಹೋಗ್ಬೇಕಂತನ ಇದು. ಅದು ಇವ್ನಾರು ಹಿಡ್ಕರಲ್ಲ. ಒಳ್ಳೆ ಕಂಬಿ ಅನ್ನ ಕಟ್ಬಿಟ್ಟವ್ರೆ. ನಡಿ ಹೋಗ್ಬೇಕು. ಅಜ್ಜಿ ಆಹಾ ಜೀ ಅಣ್ಣ ಟ್ರಾವೆಲ್ ಮಾಡಕ್ ಮಾತ್ರ ಒಳ್ಳೆ ನಡ್ಕೊಂಡ್ ಬರ್ತಾ ಇದ್ರು. ಬೈಕ್ ನಡಿ. ಗಾಡಿ ದಮ್ಮ ಮಾತ್ರ ಮಸ್ತ್ ಐತೆ ಗುರು. ಹೊಸ ಗಾಡಿ. ಹತ್ಸ್ಬೇಕು. ಹೋಗ್ಬೇಕು. ಗಾಡಿ ನೋಡ್ಗುರು ಎಷ್ಟು ಕಷ್ಟ ಬೀಳ್ತೈತೆ ಹತ್ತಾಕಿಲ್ಲಿ. ನೋಡಿ ಎಷ್ಟು ಕಷ್ಟ ಬೀಳ್ತೈತೆ ಗಾಡಿ ಹತ್ತಕ್ಕೆ. ಅಯ್ಯಪ್ಪ ಗುರು
ಹೆಂಗೈತೆ ಇಲ್ಲಿ ಎಷ್ಟು ಡೀಪ್ ಆಗೈತೆ. ಅಯ್ಯ ಇಲ್ಲ ಗಾಡಿ ನಿಲ್ಸೈತೆ ಅದು. ಇರೋ ಗಾಡಿ ಇಲ್ಲಿಗೆ ಲಾಸ್ಟು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಯಾವುದೋ ಪ್ರೈವೇಟ್ ಜಮೀನಂತೆ. ಸ್ವಲ್ಪ ದೂರ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಬನ್ನಿ ನಡ್ಕೊಂಡು ಹೋಗೋಣ. ಬಾಗುರು ಮುಂದೆ ಹೋಗೋಣ. ಸೊ ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಎರ್ಮೈಲ್ ವಾಟರ್ ಫಾಲ್ಸ್. ಸೊ ನೋಡಿ ಹೆಂಗೈತೆ ಗುರು ನಡ್ಕೊಂಡು ಹೋಗೋಕ್ಕೆ. ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಏನು ಧರ್ಮಸ್ಥಳದಿಂದ ಈ ಥರ ಪ್ಲೇಸ್ ಐತೆ. ಧರ್ಮಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಅಂದ್ರೆ 15-16 ಕಿಲೋಮೀಟ್ರ್ ಆಗುತ್ತೆ. ಸೊ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಪ್ಲೇಸ್ ಸಿಗುತ್ತೆ. ವಾಟ್ರ್ ಸೌಂಡ್ ಬರ್ತಾ ಇದೆ. ಬನ್ನಿ ಹೋಗೋಣ. ಹಂಗೆ ಹೋಗಕ್ಕೆ ನೋಡ್ಬೋರು ಹೆಂಗೈತೆ. ಚಿಕ್ಕದಾಗಿ ದಾರಿ, ಗಾಡಿಗಳೇನು ಬಿಡಲ್ಲ. ಈ ಕಡೆ ಎಲ್ಲ ವಾಕಿಂಗ್ ಅಷ್ಟೇ. ಸೊ ಈ ಕಡೆ ಐತೆ. ಆದರೆ ಇದು ಪ್ರೈವೇಟ್ ಲ್ಯಾಂಡ್. ಸೊ ಎಂಟ್ರಿ 50 ರೂಪೀಸ್ ಫಾರ್ ಮೆಂಬರ್ಗೆ. ಒಬ್ಬರಿಗೆ 50 ರೂಪಾಯಿ ಕೊಡಬೇಕು. ಸೊ ಯಾಕಂದರೆ ಪ್ರೈವೇಟ್ ಲ್ಯಾಂಡ್ ಅಲ್ವಾ. ಸೊ ಅವರು ಸುಮ್ಮನೆ ಯಾರು ಒಳಗಡೆ ಅಲೋ ಮಾಡಲ್ಲ. ಸೊ 50 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಬರಬೇಕು. ಟಿಕೆಟ್ ತೊಗೊಂಡು ಒಂದು 300 ಮೀಟರ್ ವಾಕಿಂಗ್ ಮಾಡಿದ್ರೆ ಈ ಪ್ಲೇಸ್ಗೆ ಬರ್ತೀವಿ ನಾವು. ಬನ್ನಿ. ಸೊ ಒಂದು ಸ್ವಲ್ಪ ದೂರ ಮುಂದೆ ಹೋಗ್ಬೇಕು. ಇನ್ನೊಂದು 300 ಮೀಟರ್ಸ್ ಇದೆ. ಸೊ ಬನ್ನಿ ಹಂಗೆ ಹೊರಟೋಗೋಣ. 300 ಮೀಟರ್ಸ್ ಹೋದರೆ ಮುಂದೆ ಫಾಲ್ಸ್ ಸಿಗುತ್ತೆ. ಇಲ್ಲಿ ಹುಡುಗರು ಹತ್ತಕ್ಕೆ ಹೆಂಗೈತೆ. ಹಾಂ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ನಮಗೂ ಗೊತ್ತಿರಲಿಲ್ಲ. ರೀಲ್ಸಲ್ಲೆಲ್ಲ ಟ್ರೆಂಡಿಂಗಲ್ಲ ಐತಿ ಫಾಲ್ಸು. ಆ ಫಾಲ್ಸ್ ಹೆಂಗೈತೆ ಅಂತ ನಾವು ನೋಡೋಣ ಅಂತ ಬಂದಿದ್ವಿ. ಸೂಪರ್ ಎಕ್ಸೈಟಿಂಗ್ ವೆಯ್ಟಿಂಗ್. ನಮ್ಮ ಹುಡುಗ ಪಾಪ ಫುಲ್ ಎಕ್ಸೈಟಿಂಗ್ ಅಲ್ಲ ಅವನಂತೆ. 90 ಹಾಕೊಂಬಂದ್ಬಿಟ್ಟು ಎಕ್ಸೈಟಿಂಗ್ ಅಂತ ಕೂಗ್ಲಿಕ್ತಾವನು ಅವನು. ಏನು ಮಾಡೋಣ ಬನ್ನಿ. ಈ ಥರ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೇ ಒಳ್ಳೆ ಮಜಾ. ಎಲ್ಲಿಗೂರು ಫಾಲ್ಸು ಬಂದ್ವಾ. ಸ್ವಲ್ಪ ದೂರ ನೀರು ಐತೆ, ಜಾಸ್ತಿ ಐತೆ ನೀರು. ಅದಕ್ಕೆ ನೀರು ಸೌಂಡ್ ಬರ್ತಾ ಐತೆ. ಏ ನೋಡಿ ಯಾವ ಥರ ಇದೆ ನಡ್ಕೊಂಡು ಹೋಗೋದಪ್ಪ. ಚಿಕ್ಕ ದಾರಿ, ಕಲ್ಲು ದಾರಿ. ಇಲ್ಲಿ ಗುರು ಕಲ್ಲು ಜಾರಿದ್ರೆ ಇಲ್ಲ. ಅಣ್ಣ ಯಾವುದೋ ಮೋಟ್ರ್ ಹಾಕಿ ಎತ್ತಾವ ನೀರಲ್ಲಿಗ ನಮ್ಮ ಮೇಲೆ ಹೊಡಿತಾ ಇದ್ದಾರೆ. ನಾವು ಸ್ವಲ್ಪ ದೂರ ನೋಡಿದ್ರು ಒಳಗಡೆ ಹೋಗೋ ಕಾಡಾಗ ಹೆಂಗೈತೋ. ಜನನೇ ಇಲ್ಲ. ಯಾಕಂದ್ರೆ ಯಾರಿಗೂ ಜಾಸ್ತಿ ಜನ ಗೊತ್ತೇ ಇಲ್ಲ ಈ ಥರ ಫಾಲ್ಸ್ ಐತೆ ಇಲ್ಲಿ ಅಂತ ಹೇಳ್ಬಿಟ್ಟು. ಯಾವ ಕಡೆ ಹೋಗ್ಬೇಕು ಗುರು? ಇದು ಈ ಕಡೆ ಇಲ್ಲಿ ಯಾರೋ ಚಿಕ್ಕದಾಗಿ ಬರ್ತೈತೆ ನೀರು. ಎಲ್ಲೋ ಗೊತ್ತಿಲ್ಲ ಗುರು. ಹೋಯ್ತಾ ಇದ್ದೀವಿ. ಮೇ ಬಿ ಇನ್ನು ಮೇಲೆ ಹೋಗ್ಬೇಕು. ಹೋಗೋಣ ಬನ್ನಿ. ಗುರು ಬಂತು ಸೌಂಡ್ ನೋಡ್ಗುರು ಕೇಳಿಸ್ತೈತಿ. ಫೈನಲಿ ಫಾಲ್ಸ್ ಹೆಂಗೈತಂತ. ಫಾಲ್ಸ್ ನೋಡ್ಗುರು, ನೀರು ನೋಡ್ಗುರು ಹೆಂಗ್ ಬರ್ತೈತೆ ಮೇಲೆಯಿಂದ. ಗುರು ಬಾ ಗುರು, ಫೈನಲಿ ರೀಚ್ಡ್ ಫಾಲ್ಸ್. ಇಲ್ಲೋಡು ಗುರು.
ನಾನು ಹೇಳಿದ್ನಲ್ಲ ಎರೆಮೆರೆ ವಾಟರ್ ಫಾಲ್ಸ್. ಇದೆ ಎರೆಮೆರೆ ವಾಟರ್ ಫಾಲ್ಸು. ಸೊ ಮೇಲೆಯಿಂದ ನೋಡೋಕ್ಕೆ ಮಾತ್ರ ಬೆಂಕಿ ಇದೆ ನೋಡಿ. ನಾನು ಸ್ವಲ್ಪ ಮೇಲೆ ಹತ್ತೀನಿ, ಅಲ್ಲಿಂದ ನೋಡಿದ್ರೆ ಮಾತ್ರ ಭಯಂಕರ ಇದೆ ಗುರು. ಈ ಫಾಲ್ಸ್ ಮೇಲೆ ಹೋಗಿ ಬರೋಣ, ಅದು ಹೆಂಗೈತೆ ಅಂತ ನಾವು ನೋಡ್ಕೊಂಡು ಬಂದ್ಬಿಡೋಣ. ಮೇಲೆ ಹೋಗೋಕ್ಕೆ ಜಾಗ ಐತೆ ಇಲ್ಲಿ ಮೇಲೆ ಹೋಗೋಕ್ಕೆ. ಬನ್ನಿ ಮೇಲೆ ಹೋದರೆ ಮೇಲೆಯಿಂದ ಒಂದು ಸಲ ವ್ಯೂ ನೋಡ್ಬಿಡೋಣ. ಕೆಳಗಡೆ ನೋಡಿದ್ರೆ ಫಾಲ್ಸ್, ಮೇಲೆ ನೋಡ್ಬೇಕಲ್ವ, ಮೇಲೆ ಎಲ್ಲಿಂದ ಬರ್ತೈತೆ ನೀರು ಅಂತ. ಓ ಗುರು ನೋಡು ಗುರು, ಇಲ್ಲಿ ಹತ್ತಕ್ಕೆ ಹೆಂಗೆ ಗುಹೆ ಇದ್ದಂಗೆ ಐತಲ್ಲ ಗುರು. ಫಾಲ್ಸ್ಗೆ ಮೇಲೆ ಹೋಗಕ್ಕೆ ದಾರಿ ಇದು, ಪಕ್ಕದಲ್ಲೇ ಐತೆ ದಾರಿ. ಸ್ವಲ್ಪ ದೂರ ಹೋಗ್ಬೇಕು, ಒಳ್ಳೆ ಗುಹೆ ಇದ್ದಂಗೆ ಐತೆ. ಬಾಗುರು ಓಡೋಣ. ಗುಹೆ ನಾವು ನೋಡ್ಕೊಂಬರೋಣ ಮೇಲೆಯಿಂದ. ಅದು ಹೆಂಗೈತೆ ಗುರು, ಇದೇನು ಗುರು ಹಿಂಗೈತೆ ಹತ್ತಕ್ಕೆ. ಆದರೆ ಹತ್ತೋರು ಹುಷಾರಾಗತ್ತಾರಪ್ಪ ಇಲ್ಲೇ, ಯಾಕಂದರೆ ಜಾಸ್ತಿ ಕಲ್ಲುಗಳೈತೆ. ಬಿದ್ದರೆ ಮಾತ್ರ ಕಾಲು, ಕೈ, ಮುಖ, ಮೂತಿ ಎಲ್ಲ ಶೇಪ್ ಚೇಂಜ್. ಶಿವ ಗುರು, ಹೆಂಗೈತೆ ಗುರು ಪ್ಲೇಸ್ ಹತ್ತಕ್ಕೆ ಮೇಲಕ್ಕೆ. ಕೆಳಗಡೆಯಿಂದ ನೋಡಿದ್ರೆ ಮಾತ್ರ ಹಂಗಿತ್ತು, ಮೇಲೆ ಎಲ್ಲಿಂದ ನೀರು ಬರ್ತದೆ ನೋಡೋಕೆ ಹೋದರೆ ಈ ಥರ ಐತೆ ನೋಡಿ. ಎಲ್ಲೋ ಗುರು, ಇನ್ನೂ ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ಲ. ಬನ್ನಿ ಈ ಕಡೆನೆ. ಫುಲ್ ಟಾಪ್ ಪ್ಲೇಸ್ ಬಂದ್ಬಿಟ್ವಿ. ಗುರು ಕೆಳಗಡೆ ಆ ಥರ ಇತ್ತು, ಅದ್ರ ಮೇಲೆ ಬಂದರೆ ಇನ್ನೂ ಚಿಂದಿ ಗುರು. ಇಲ್ಲ ಇಲ್ಲಿಂದ ಕೆಳಗಡೆಗೆ ಅದ್ರ ಮೇಲೆ ನೋಡಿದ್ರೆ ಇಲ್ಲೇ ಹುಡುಗರು ಮೇಲೆ ಫಾಲ್ಸ್ ಮೇಲೆ ಅದ್ರ ಅಪ್ಪಲ್ಲಿ ಬಂದರೆ ಈ ಥರ ಇದೆ, ಚಿಂದಿ ಐತೆ ಗುರು. ಮೇಲೆ ಎಲ್ಲ ಕೆಳಗಡೆ ಬಂದು ಹೋಗ್ಬೇಡ್ರಿ, ರಿಟರ್ನು ಮೇಲೆ ಬಂದು ನೋಡಿ. ಸ್ವಲ್ಪ ಫುಲ್ ಚಿಂದಿ ಗುರು. ಈ ಕಲ್ಲು ಗುಂದಿ ಅಲ್ಲೆಲ್ಲ ಬರ್ತೈತೆ ನೀರು ಗುರು. ನೋಡ ಬೆಂಕಿ ಗುರು. ಕೆಳಗಡೆ ಫಾಲ್ಸ್ ಮೇಲೆಯಿಂದ ಹೆಂಗ್ ಬರ್ತೈತೆ ನೀರು ನೋಡೋಣ ಬಂದ್ರೆ ಮೇಲೆ ಇನ್ನೂ ಭಯಂಕರ ಇದೆ. ನಮ್ಮ ಹುಡುಗರು ಫುಲ್ ಎಲ್ಲ ಆಡ್ತಾವ್ರೆ. ಫೈನಲಿ ಫಾಲ್ಸ್ ಕಂಪ್ಲೀಟೆಡ್. ಸೊ ಹೇಳಿದ್ನಲ್ಲ, ಧರ್ಮಸ್ಥಳದ ಹತ್ರ ಪಕ್ಕದಲ್ಲಿರೋ ಧರ್ಮಸ್ಥಳದಿಂದ ಒಂದು 15 ಕಿಲೋಮೀಟ್ರು. ಧರ್ಮಸ್ಥಳ ಬಂದವರು ಈ ಪ್ಲೇಸ್ ಮಿಸ್ ಮಾಡಬೇಡಿ. ಜೈ ಶ್ರೀರಾಮ್. ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಚಾರಿ ಕಿರಣ್. ಸೊ ಮುಗಿಸ್ಕೊಂಡು ಬಂದಿರೋ ಜೀಪಲ್ಲೇ ರಿಟರ್ನ್ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರೆಲ್ಲ ಫುಲ್ ಜಾಲಿ ಎಲ್ಲ ಒಳಗಡೆ ಕೂತ್ಕೊಂಡ್ರೆ ಅಂತೆಲ್ಲ ಈಚೆ ಕೂತ್ಕೊಂಡವ್ರೆ.